ಈ ಭಾರತ ದೇಶದ ಮೇಲೆ ವಿದೇಶಿ ದಾಳಿ ಮತ್ತು ಆಕ್ರಮಣಗಳು ನಡೆಯಲು ಮೂಲ ಕಾರಣ ಈ ಬ್ರಾಹ್ಮಣ್ಯ ಅಥವಾ ಬ್ರಾಹ್ಮಣರು. ಹೇಗೆ ಅಂತ ಗೊತ್ತಾಗಬೇಕಾದ್ರೆ ನಾವು ಮತ್ತೆ ಮತ್ತೆ ಚರಿತ್ರೆಗೆ ಹಿಂತಿರುಗಬೇಕಾಗುತ್ತೆ. ಕ್ರಿಸ್ತಪೂರ್ವ 185ರಲ್ಲಿ ಸುಮತಿ ಭಾರ್ಗವನೆಂಬ ಬ್ರಾಹ್ಮಣನಿಂದ ರಚನೆಗೊಂಡ ಮನುಧರ್ಮಶಾಸ್ತ್ರ ಎಂಬ ಮಾನವ ವಿರೋಧಿ ಕಾನೂನು ಈ ಭವ್ಯ ಭಾರತವನ್ನ, ಈ ಬುದ್ಧ ಭಾರತವನ್ನ ಹೊಡೆದು 4 ಭಾಗ ಮಾಡ್ತು. ಬ್ರಾಹ್ಮಣರಿಗೆ ವಿದ್ಯೆ 100ಕ್ಕೆ 100ರಷ್ಟು, ಕ್ಷತ್ರಿಯರಿಗೆ ಅಧಿಕಾರ 100ಕ್ಕೆ 100ರಷ್ಟು, ವೈಶ್ಯರಿಗೆ ಸಂಪತ್ತು 100ಕ್ಕೆ 100ರಷ್ಟು ಹಂಚಿಕೆ ಮಾಡಿ ಈ ನೆಲದ ಮೂಲ ನಿವಾಸಿಗಳಾದ ಶೂದ್ರರಿಗೆ ಮೇಲಿನ ಜನರ ಸೇವೆ ಮಾಡುವ ಗುಲಾಮ್ಗಿರಿಯನ್ನ ಏರಿಕೆ ಮಾಡಿದ್ರು. ಈ ಹೊಲೆಮಾದಿಗರು ಅಂದ್ರೆ ಅಸ್ಪೃಶ್ಯರನ್ನ ಊರಿಂದ ಹೊರಗಿಟ್ರು. ಒಗ್ಗಟ್ಟಾಗಿ ಸುಭದ್ರವಾಗಿ ಇದ್ದ ಇಡೀ ದೇಶವನ್ನ, ಒಂದು ಮಾತು ನೆನಪಿರಲಿ, ಬುದ್ಧ ಮತ್ತು ಅಶೋಕನ ಕಾಲದಲ್ಲಿ ಇಡೀ ದೇಶ ಸುಭದ್ರವಾಗಿತ್ತು. ಆ ನಂತರ ಇವರ ಮನುಧರ್ಮಶಾಸ್ತ್ರದ ಕಾರಣದಿಂದಾಗಿ ಇಡೀ ದೇಶ ಛಿದ್ರವಾಯಿತು. 6,000 ಜಾತಿಗಳು, 563 ರಾಜಮನೆತನಗಳು, 330 ಕೋಟಿ ದೇವರುಗಳು, ಶಾಸ್ತ್ರ ಪುರಾಣ ಮಡಿ ಮೈಲಿಗೆ ಹೆಸರಲ್ಲಿ ಭಾರತ ದೇಶ ಹೇಳೋರು ಕೇಳೋರಿಲ್ಲದ ಹೊಡೆದು ಚೂರಾಯಿತು. ಭಾರತದೊಳಗೆ 100 ಸಾವಿರಾರು ಭಾರತಗಳು ತಲೆ ಎತ್ತಿದವು. ಒಂದು ಊರಿನ ಜನ ಅದೇ ಊರಿನ ಜನರೊಂದಿಗೆ ಜಾತಿಯ ಹೆಸರಿನಲ್ಲಿ ದೌರ್ಜನ್ಯ, ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಜಾತಿಯ ಹೆಸರಲ್ಲಿ ಅದೇ ದೇಶದಲ್ಲಿ ಅದೇ ಊರಿನಲ್ಲಿ ಹುಟ್ಟಿದ ಜನರನ್ನ 2ನೇ ದರ್ಜೆಯ ನಾಗರಿಕರಂತೆ ನಡೆಸೋದಕ್ಕೆ ಶುರು ಮಾಡಿದ್ರು. ಇಲ್ಲಿನ ಜನಸಾಮಾನ್ಯರಿಗೆ ಅಥವಾ ಬಹುಸಂಖ್ಯಾತ ಶೋಷಿತರಿಗೆ ಈ ದೇಶ ನಂದು, ಈ ದೇಶ ನನಗೂ ಸೇರ್ಬೇಕು ಎಂಬ ಅಭಿಮಾನ ಯಾರಿಗೂ ಇಲ್ಲವಾಯಿತು. ದೇವದಾಸಿ ಪದ್ಧತಿ, ಗೆಜ್ಜೆ ಪೂಜೆ, ಅಸ್ಪೃಶ್ಯತೆ, ಜೀತ ಪದ್ಧತಿ, ಅನಕ್ಷರತೆ, ಬಡತನ ಈ ದೇಶವನ್ನ ಇನ್ನಿಲ್ಲದಂತೆ ಕಾಡೋದಕ್ಕೆ ಶುರು ಮಾಡ್ದೋ. ಈ ಮೇಲಿನ ಎಲ್ಲ ಕಾರಣದಿಂದಾಗಿ ಈ ದೇಶದ ದೌರ್ಬಲ್ಯವನ್ನು ತಿಳಿದ ವಿದೇಶಿ ಆಕ್ರಮಣಕಾರರು ಈ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾನರು, ಆಫ್ಘನ್ನರು, ಮೊಘಲರು ಈ ದೇಶದ ಮೇಲೆ ದಾಳಿ ಮಾಡಿದ್ರು. ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು ಈ ದೇಶವನ್ನ ಕೊಳ್ಳೆ ಹೊಡೆದ್ರು. ಇಲ್ಲಿ ಗಮನಿಸಬೇಕಾದ ಒಂದು ಮಾತು ಏನಂದ್ರೆ, ಕೇವಲ 5ರಿಂದ 10,000 ಜನ ಬ್ರಿಟಿಷರು ಭಾರತಕ್ಕೆ ಬಂದ್ರು. ಆ ಕಾಲಕ್ಕೆ ಭಾರತದಲ್ಲಿ 30ರಿಂದ 35 ಕೋಟಿ ಜನರಿದ್ರು. 5ರಿಂದ 10,000 ಜನ ಬ್ರಿಟಿಷರು 35 ಕೋಟಿ ಭಾರತೀಯರನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡೋದಕ್ಕೆ ಹೇಗ್ ಸಾಧ್ಯವಾಯಿತು? ಅದು ಹೇಗ್ ಸಾಧ್ಯವಾಯಿತು ಅಂದ್ರೆ, ಇಲ್ಲಿನ ಬಹುಪಾಲು ಶೂದ್ರ ಮತ್ತು ಅಸ್ಪೃಶ್ಯ ಸಮುದಾಯವನ್ನ ಜಾತಿಯ ಹೆಸರಿನಲ್ಲಿ ಖಡ್ಗ ಹಿಡಿಯುವ ಹಕ್ಕಿನಿಂದ ದೂರ ಇಡ್ಲಾಯಿತು. ಯಾವಾಗ ಇಲ್ಲಿನ ಬಹುತೇಕ ಶೂದ್ರಾತಿ ಶೂದ್ರ ಸಮುದಾಯ ರಣರಂಗದಲ್ಲಿ ನಿಲ್ಲುವ, ಯುದ್ಧ ಮಾಡುವ, ಖಡ್ಗ ಹಿಡಿಯುವ ಹಕ್ಕಿನಿಂದ ವಂಚಿತರಾದರೋ, ಆ ಕಾರಣಕ್ಕಾಗಿ ಇಲ್ಲಿನ ದೌರ್ಬಲ್ಯವನ್ನು ಮನಗಂಡ ವಿದೇಶಿ ಆಕ್ರಮಣಕಾರರು ಈ ಭಾರತ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತು ನೆನಪಾಗ್ತಾ ಇದೆ. ನನ್ನ ಜನರಿಗೆ ಖಡ್ಗ ಹಿಡಿಯುವ ಅಧಿಕಾರ ಇದ್ದಿದ್ದರೆ ಈ ದೇಶ ಎಂದಿಗೂ ಕೂಡ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಿರಲಿಲ್ಲ